ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ ನಿಮಗೆ. ಸೊ ಕೌನ್ಸಿಲಿಂಗ್ಗೆ ಏನೇನು ಪ್ರೀತಿ ಪ್ರಿಪೇರ್ ಆಗಬೇಕು, ಸೊ ಏನೇನು ಪ್ರೋಸೆಸ್ ಇರುತ್ತೆ ಕೌನ್ಸಿಲಿಂಗಲ್ಲಿ, ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ತಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಏನಾಗುತ್ತೆ ಟಿಲ್ ಎಂಡ್ ಆಫ್ ಜಾಯ್ನಿಂಗ್ ಯುವರ್ ಕಾಲೇಜ್, ನೀವು ಅಡ್ಮಿಷನ್ ತಗೊಳ್ಳೋವರೆಗೂ ಏನೇನು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ವಿಲ್ ಸ್ಟಾರ್ಟ್ ದ ವಿಡಿಯೋ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆವಾಗ ನನಗೆ ಹೊಸ ಹೊಸ ಅಪ್ಡೇಟ್ಸ್ ಏನಿರುತ್ತೋ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿಬಿಟ್ಟು ಒಂದು ಲೈಕ್ ಕೊಡಿ, ಓಕೆ. ಸೊ ಅವಾಗ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕೌನ್ಸಿಲಿಂಗಲ್ಲಿ ಮೇಯ್ನ್ ಆಗಿ ನಿಮಗೆ ಏನು ಟಿಪ್ಸು ಮತ್ತು ಏನೇನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಏನಪ್ಪ ಅಂದರೆ, ಏನು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಅಂದರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಏನೇನಿದೆ ಅಂತ ಹೇಳ್ತೀನಿ. ಮತ್ತು ಏನೇನು ಡಾಕ್ಯುಮೆಂಟ್ಸ್ನ ನೀವು ಕ್ಯಾರಿ ಮಾಡಬೇಕು. ಸೊ ಕೌನ್ಸಿಲಿಂಗ್ಗೆ ಬಿಕಾಸ್ ನೀವು ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ನೀವು ಅಲೋ ಮಾಡೋದಿಲ್ಲ, ಓಕೆ. ಅದಕ್ಕೆ ನೀವು ಏನೇನು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಮತ್ತು ಏನೇನು ಸ್ಟೆಪ್ಸ್ ಇದೆ ಕೌನ್ಸಿಲಿಂಗಲ್ಲಿ. ಸೀಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಸೀಟ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಅದನ್ನೆಲ್ಲ ಹೇಳ್ಕೊಡ್ತೀನಿ, ಓಕೆ. ಸೊ ಅದಾದಮೇಲೆ ಲೈಕ್ ಫೈನಲ್ ಟಿಪ್ಸ್. ಸೊ ನಿಮಗೆ ಫೈನಲ್ ಆಗಿ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ, ಓಕೆ. ಹಾಗಿದ್ರೆ ಫಸ್ಟ್ ಸ್ಟೆಪ್ ಏನಂದರೆ ಎಕ್ಸ್ಪೆಕ್ಟೆಡ್ ಡೇಟ್ಸ್. ಸೊ ಏನೇನು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಇರುತ್ತೆ. ಸೊ ನಮಗೆ ಅಕಾರ್ಡಿಂಗ್ ಟು KE ವೆಬ್ಸೈಟ್ ಅವ್ರು ಬಿಟ್ಟಿರೋ ಪ್ರಕಾರ, ಸೊ ಆಲ್ರೆಡಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಕರೆಕ್ಟಾ. ಯಾರೆಲ್ಲ ಈ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಿಲ್ಲ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು. ಸೊ ಅದನ್ನು ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನೋದನ್ನ ಬಿಟ್ಟಿದ್ದಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಓಕೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ, ಎಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ. ಸೊ ಫಸ್ಟ್ ಕೌನ್ಸಿಲಿಂಗ್ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೊ ಎಕ್ಸ್ಪೆಕ್ಟೆಡ್ ಡೇಟ್ಸು ಜೂನ್ 25 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಇನ್ನೊಂದು ತ್ರೀ ಡೇಸ್ ಇದೆ ಅಷ್ಟೇ. ಸೊ ಇನ್ನೊಂದು 3 ಡೇಸಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಸೊ ನಿಮಗೆ ಆಯ್ಕೆ ಪ್ರಕ್ರಿಯೆ ಅಂದರೆ ಸೀಟ್ನ ಫಿಲ್ ಮಾಡ್ಕೊಳ್ಳೋದು ಅಥವಾ ಸೀಟ್ನ ಚಾಯ್ಸ್ ಮಾಡ್ಕೊಳ್ಳೋದು ಎಲ್ಲಿಂದ ನಡೆಯುತ್ತೆ ಅಂದರೆ ನೋಡಿ, 26 ಜುಲೈ 2ವರೆಗೂ ನಡೆಯುತ್ತೆ, ಓಕೆನಾ. ಸೊ ಜುಲೈ 2ವರೆಗೂ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅಣುಕು ಸೀಟು ಹಂಚಿಕೆ. ಸೊ ಇದು ಏನಪ್ಪ ಅಣುಕು ಸೀಟ್ ಹಂಚಿಕೆ ಅಂದರೆ, ಲೈಕ್ ನೀವು ಸೀಟ್ನ ತೊಗೊಂಡಿರ್ತೀರಾ, ಲೈಕ್ ಒಂದು ಕಾಲೇಜಲ್ಲಿ ನೀವು ಒಂದು ಅಡ್ಮಿಷನ್ ತೊಗೋಬೇಕು, ಓಕೆ. ಅದಕ್ಕೆ ನೀವು ಚಾಯ್ಸಸ್ನ ಮಾಡ್ಕೊಂಡಿರ್ತೀರ, ಯಾವ್ಯಾವ ಕಾಲೇಜ್ ಬೇಕು ನಿಮಗೆ, ನಿಮ್ಮ ರ್ಯಾಂಕಿಂಗಿಗೆ ಏನೇನು ಬರುತ್ತೆ ಅಂತ. ಅದರಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ಯಾವುದು ಅಂತ, ಓಕೆನಾ. ನೀವು ಅಂದರೆ ನಿಮ್ಗೆ ಅಲ್ಲಿ ಕೊಟ್ಟಿರೋ ಕಾಲೇಜಲ್ಲಿ ನಿಮ್ಗೊಂದು 4 ಆಪ್ಷನ್ ಕೊಡ್ತಾನೆ. ನೀವು ಕಾಲೇಜಸ್ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ಯಾವ್ದು ಬರುತ್ತೋ ಅದನ್ನು ನಿಮಗೆ ಆಪ್ಷನ್ ಕೊಡ್ತಾನೆ. ಅದರಲ್ಲಿ ನಿಮಗೆ ಬೇಕಾಗಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಓಕೆ. ಅದು ಯಾವಾಗ ಆಗುತ್ತೆ ಅಂದರೆ ಜುಲೈ 3ನೇ ತಾರೀಕು, ಅಂದರೆ ನಿಮಗೆ ಕಂಪ್ಲೀಟ್ ಚಾಯ್ಸ್ ಆದಮೇಲೆ ಬರೋವಂಥ ಸ್ಟೆಪ್ ಇದು. ಅದಾದಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ಸೀಟು ಹಂಚಿಕೆ. ಅಂದರೆ ನೀವು ಯಾವ ಸೆಲೆಕ್ಟ್ ಮಾಡ್ಕೋತೀರಲ್ಲ ಆ ಕಾಲೇಜು ನಿಮಗೆ ಲಾಸ್ಟ್ ಫೈನಲ್ ಆಗಿ ಅದೇ ನಿಮಗೆ ಅಂತ ಕನ್ಫರ್ಮ್ ಆಗುತ್ತೆ, ಓಕೆ. ಕನ್ಫರ್ಮ್ ಆದಮೇಲೆ ಏನು ಮಾಡಬೇಕು, ಸೊ ಕನ್ಫರ್ಮ್ ಆದಮೇಲೆ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೇಕು. ಸೊ ಅದು ನಿಮ್ಗೆ ನಡೆಯೋದು ಏನಂದರೆ ಕೊನೆಯ ದಿನಾಂಕ ಜುಲೈ 10. ಅರ್ಥ ಆಗ್ತಿದೆಯಾ. ಜುಲೈ 10ಗೆ ನಿಮಗೆ ಮುಗ್ದೋಗುತ್ತೆ. ಇದಿಷ್ಟು ಎಕ್ಸ್ಪೆಕ್ಟೆಡ್ ಡೇಟ್. ಸೊ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು 25 ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ 26 ಜುಲೈ 2ವರೆಗೂ ಕೂಡ ನಿಮಗೆ ಚಾಯ್ಸ್ ಫಿಲ್ ಮಾಡೋ ನಿಮಗೆ ಕೊಟ್ಟಿರ್ತಾರೆ, ಚಾನ್ಸ್ ಇರುತ್ತೆ. ಅದಾದಮೇಲೆ ಫೈನಲ್ ಆಗಿ ಏನು ನೀವು ಸೀಟ್ನ ತೊಗೋಬೋದು, ಯಾವ ಕಾಲೇಜ್ನ ಐಡೆಂಟಿಫೈ ಮಾಡೋದು ಅನ್ನೋದು ಜುಲೈ 3ನೇ ತಾರೀಕು ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ಲಾಸ್ಟ್ ಫೈನಲ್ ಅವರೇ ಫಿಕ್ಸ್ ಮಾಡ್ತಾರೆ, ನೀವು ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಅದು ಜುಲೈ 5 ಆಗುತ್ತೆ. ದೆನ್ ಲಾಸ್ಟ್ ವಿತಿನ್ ಜುಲೈ 10 ಅಷ್ಟರಲ್ಲಿ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಸೊ ದಿಸ್ ಈಸ್ ದ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಆಫ್ ಕೌನ್ಸಿಲಿಂಗ್, ಓಕೆ. KCT ಕೌನ್ಸಿಲಿಂಗ್ಗೆ ಏನೇನು ಆಗುತ್ತೆ ಅನ್ನೋದು ಇದು ಎಕ್ಸ್ಪೆಕ್ಟೆಡ್ ಡೇಟ್ಸ್. ಐ ಹೋಪ್ ಎಲ್ರಿಗೂ ಡೇಟ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ನಾವು ಈಗ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾವು ಕ್ಯಾರಿ ಮಾಡ್ಕೋಬೇಕು, ಯಾಕಂದರೆ ವಿತೌಟ್ ಡಾಕ್ಯುಮೆಂಟ್ಸ್ ನಿಮ್ಗೆ ಅಲೋ ಮಾಡಲ್ಲ. ಸೊ ಫಸ್ಟ್ ಡಾಕ್ಯುಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ KCT ಅಡ್ಮಿಟ್ ಕಾರ್ಡ್, ಓಕೆ. ನಿಮ್ಗೆ ಏನು ಅಡ್ಮಿಟ್ ಕಾರ್ಡ್ ಕೊಟ್ಟಿರ್ತಾರಲ್ವಾ, ಸೊ ಆ KCT ಅಡ್ಮಿಟ್ ಕಾರ್ಡ್ ವಿತ್ KCT ಅಪ್ಲಿಕೇಶನ್ ಫಾರ್ಮ್ ಎರಡೂ,
ಓಕೆನಾ. ಅಡ್ಮಿಟ್ ಕಾರ್ಡ್ ಜೊತೆಗೆ KCT ಅಪ್ಲಿಕೇಶನ್ ಫಾರ್ಮ್ ಕೂಡ ಜೆರಾಕ್ಸ್ ತಗೊಂಡಿಟ್ಕೊಂಡಿರಿ. ಓಕೆ, ಇದನ್ನೆಲ್ಲ ನೀವು ಒಂದು 4-5 ಸೆಟ್ ಮಾಡಿಸ್ಕೊಂಡು ಇಟ್ಕೊಬಿಡಿ ಜೆರಾಕ್ಸ್ನ. ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಆ ಟೈಮಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಿದ್ದೀನಿ ಇದನ್ನೆಲ್ಲ ಒಂದು ಕಡೆ ಒಂದು 5 to 4 ಸೆಟ್ಸ್ನ ನೀವು ಜೆರಾಕ್ಸ್ ಮಾಡಿ ಇಟ್ಕೊಬೇಡಿ. ಓಕೆ, ಅದ್ರ ಜೊತೆಗೆ ನಿಮ್ಮ SLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್. ಓಕೆನಾ. ನಿಮ್ಮ SLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನೇ ಎತ್ಕೋಬೇಕು. ಅದಾದಮೇಲೆ ರ್ಯಾಂಕ್ ಕಾರ್ಡ್ ಅಂದರೆ ನಿಮ್ಗೆ ಇವಾಗ CETದು ರ್ಯಾಂಕ್ ಬಂತಲ್ವಾ, ಅದನ್ನು KCT ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನಾನು ವಿಡಿಯೋ ಹಾಕಿದ್ದೀನಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ನೋಡ್ಕೊಳ್ಳಿ. ಓಕೆ, ಸೊ ಇದ್ರ ಜೊತೆಗೆ ನಿಮ್ಮ ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್. ನೀವು ಏನು 12 ಇಯರ್ಸ್ ಓದಿದ್ದೀರಾ ಅದ್ರ 12 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹೇಗೆ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ, ನೀವು ಡಿಫ್ರೆಂಟ್ ಸ್ಕೂಲ್ಸ್ ಅಥವಾ ಡಿಫ್ರೆಂಟ್ ಕಾಲೇಜಸಲ್ಲಿ ನೀವು ಓದಿದ್ದೀರಿ ಅಂದರೆ ಎಲ್ಲ ಕಾಲೇಜಲ್ಲೂ ನೀವು ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಟೋಟಲ್ 12 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಇಫ್ ಇಟ್ ಈಸ್ ಇನ್ 1 ಕಾಲೇಜ್ ಅಥವಾ 1 ಸ್ಕೂಲ್ ಇದ್ದರೆ ಇಟ್ಸ್ ಎನಫ್, 2 ಸಾಕಾಗೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ 12 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ದೆನ್ ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಇದಿಷ್ಟು ನಾರ್ಮಲ್ ಆಗಿ ಯಾರ್ಯಾರು ರಿಸರ್ವೇಷನ್ ಹಾಕಿದ್ದೀರಾ, ಲೈಕ್ ಕನ್ನಡ ಮೀಡಿಯಮ್ ಅಥವಾ ರೂರಲಲ್ಲಿ ಯಾರು ಓದಿದ್ದೀರಾ ಅಂತ ಹಾಕಿದ್ದೀರಲ್ಲ, ಅವರು ಇದನ್ನು ತೊಗೊಂಡೋಗ್ಬೇಕಾಗತ್ತೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತು ರೂರಲ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಓಕೆನಾ. ಇದು ರಿಸರ್ವೇಷನ್ ಹಾಕಿರೋರಿಗೆ ಮಾತ್ರ. ಓಕೆ, ಅದ್ರ ಜೊತೆಗೆ ಇನ್ಯಾರಾದರೂ 371J ಅಂತ ಬರುತ್ತೆ, ಹೈದರಾಬಾದ್ ಕರ್ನಾಟಕ ಯಾರು ಹಾಕಿದ್ದೀರಾ ಅವ್ರಿಗೂ ಕೂಡ ಆ ಸರ್ಟಿಫಿಕೇಟ್ನ ತೊಗೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಫೋಟೋ ಆ್ಯಂಡ್ ಸಹಿ ಸಮೇತ ಆಧಾರ್ ಕಾರ್ಡ್, ಅಂದರೆ ನಿಮ್ಮ ಫೋಟೋಸ್ ತೊಗೋಬೇಕು, ಪಾಸ್ಪೋರ್ಟ್ ಸೈಜು. ಅದಾದಮೇಲೆ ಸಿಗ್ನೇಚರ್ ಮಾಡಿರೋಂಥ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ತಗೊಳ್ಳಿ. ಓಕೆ, ಸೊ ಅದ್ರ ಜೊತೆಗೆ ಇದು ವಿಶೇಷ ಅಂದರೆ ನಾನು ಹೇಳಿದ್ನಲ್ವ ನಿಮಗೆ, ರಿಸರ್ವೇಷನ್ ಯಾರ್ಯಾರ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ, NCC ಅಲ್ಲಿದ್ದೀರಾ, ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ರಿಸರ್ವೇಷನ್ ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ನೀವು ಯಾರ್ಯಾರು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದ್ರ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕಾಗತ್ತೆ. ಸೊ ಬಟ್ ಜನರಲ್ ಆಗಿ ವೆರಿ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಏನು, ನಿಮ್ಮ KCT ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅಡ್ಮಿಟ್ ಕಾರ್ಡು, ಅದ್ರ ಜೊತೆಗೆ SLC PUC ಮಾರ್ಕ್ಸ್ ಕಾರ್ಡ್ ಮತ್ತು KCT ರ್ಯಾಂಕ್ ಕಾರ್ಡ್ ತೊಗೊಂಡೋಗ್ಬೇಕು. ಸ್ಟಡಿ ಸರ್ಟಿಫಿಕೇಟ್ 12 ಇಯರ್ಸ್ದು, ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಯಾರು ಕನ್ನಡ ಮೀಡಿಯಮ್ ಓದಿದ್ದೀರೋ ಅವ್ರು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ತೊಗೊಳ್ಳಿ. ಆ್ಯಂಡ್ ರೂರಲ್ ಓದಿರೋರು ರೂರಲ್ ಸರ್ಟಿಫಿಕೇಟ್ ಮತ್ತು ಫೋಟೋಸ್ ನಿಮಗೆ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್, ಈ ಫೋಟೋ ಇದೆಯಲ್ವಾ, ಈ ಫೋಟೋ ನಿಮಗೆ ನೀವು ಏನು ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿರ್ತೀರಲ್ಲ, ಲೈಕ್ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ಅದೇ ಫೋಟೋ ಆಗಿರಬೇಕು. ಸೊ ಅದೇ ಫೋಟೋನ ಒಂದು 5 to 10 ಪ್ರಿಂಟ್ ತೊಗೊಬೇಡಿ. ಲೈಕ್ ನೀವು ಹೇಗೆ ಫೋಟೋಶಾಪ್ಗೆ ಹೋಗ್ಬಿಟ್ಟು ನೀವು ಅದನ್ನು ತೊಗೊಂಡ್ರು ಕೂಡ ಓಕೆ, ಅದ್ರದ್ದು ಅದೇ ಫೋಟೋ ಇರಬೇಕು. ಓಕೆನಾ, ಯಾಕಂದರೆ ಬೇರೆದು ಒಪ್ಪೋದಿಲ್ಲ. ಸೊ ಅದೇ ಫೋಟೋನ ನೀವು ಜೆರಾಕ್ಸ್ ತೊಗೊಂಡಿಟ್ಕೊಬೇಡಿ. ಜೆರಾಕ್ಸ್ ಅಲ್ಲ, ಲೈಕ್ ಏನು ಹೇಳ್ತೀರಾ ಅದನ್ನು, ಫೋಟೋಶಾಪ್ಗೆ ಹೋಗ್ಬಿಟ್ಟು ಅದನ್ನು ಪ್ರಿಂಟ್ ಥರ, ಅಂದರೆ ನಾರ್ಮಲ್ ಫೋಟೋಸ್ ತೊಗೋತೀವಲ್ವಾ ಆ ಥರ ತೊಗೋಬೇಡಿ. ಓಕೆನಾ. ಸೊ ಇದು ಮೇಯ್ನ್ ಡಾಕ್ಯುಮೆಂಟ್ಸ್ ನೀವು KCT ಕೌನ್ಸಿಲಿಂಗ್ಗೆ ರೆಡಿ ಮಾಡಿ ಇಟ್ಕೋಬೇಕಾಗಿರೋದು. ಇನ್ನೇನು 2-3 ಡೇಸ್ ಇದೆ, ನಂಗೆ ಇದು ಮಾಡ್ಕೋಬೇಡಿ. ಇವತ್ತೇ ಎಷ್ಟಾಗುತ್ತೋ ಎಲ್ಲ ಒಂದು 5 to 4 ಸೆಟ್ಸ್. ಯಾಕೆ 5 to 4 ಸೆಟ್ಸ್ ಹೇಳ್ತಾ ಇದ್ದೀನಿ, ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದೇ ಸೆಟ್ಟು. ಬಟ್ ನೀವು ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ನಿಮಗೆ 5 to 4 ಸೆಟ್ ಅವ್ರು ತೊಗೊಳಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗಲೇ ಇಟ್ಕೋಬೇಡಿ. ಓಕೆನಾ. ಸೊ ಇದು ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಕೌನ್ಸಿಲಿಂಗಲ್ಲಿ ಏನೇನು ಸ್ಟೆಪ್ಸ್ ಇದೆ. ಓಕೆ, ನಾವು ವಿ ಕಮಿಂಗ್ ಟು ದ 3rd ಸ್ಟೇಜ್. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಈಗ ಕೌನ್ಸಿಲಿಂಗಲ್ಲಿ ಏನೇನು ಸ್ಟೇಜ್ ಸ್ಟಾರ್ಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್, ಡೀಟೇಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್, ಇವಾಗ ನಾನು ಏನೇನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ, ಆ ಎಲ್ಲ ಡಾಕ್ಯುಮೆಂಟ್ಸು ನಿಮಗೆ ವೆರಿಫೈ ಆಗಿರಬೇಕು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಇದು ಕೌನ್ಸಿಲಿಂಗ್ ಅವ್ರು ಮಾಡಲ್ಲ, ನೀವು ಆಲ್ರೆಡಿ ವೆರಿಫೈ ಮಾಡಿ ವೆರಿಫಿಕೇಷನ್ ಸ್ಲಿಪ್ನ ನೀವು KE ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ರು ಓಕೆನಾ. ಸೊ ಆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಆಪ್ಷನ್ ಬಿಟ್ಟಿದ್ರು ಅನಿಸುತ್ತೆ. ಸೊ ಬಿಟ್ಟಿಲ್ಲ ಅಂದರೆ ಐ ಥಿಂಕ್ ಇನ್ನು ನಾಳಿದ್ದಷ್ಟಲ್ಲಿ ಬಿಡ್ಬೋದು. ಓಕೆನಾ. ಸೊ ಆ ವೆರಿಫಿಕೇಷನ್ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನೀವು ವೆರಿಫೈ ಮಾಡ್ಕೋಬೇಕು. ನಾನು ಏನು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಅದನ್ನೆಲ್ಲ ತೊಗೊಂಡೋಗಿ ನಿಮ್ಮ ನೋಡಲ್ ಆಫೀಸಲ್ಲಿ ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕು. ಓಕೆನಾ. ಸೊ ಅಂದರೆ ನಿಮ್ಗೆ ಎಲ್ಲೆಲ್ಲಿ ಹೇಳಿರ್ತಾರೆ, ಎಲ್ಲಿ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಲೈಕ್
ಪೀಪಲ್ಗೆ ಒಂದು ಕಾಲೇಜಸ್ ಹೇಳಿರ್ತಾರೆ, ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅವ್ರ ಕಾಲೇಜಲ್ಲೇ ಮಾಡ್ಕೋಬೋದು ಅಂತ ಹೇಳಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಆ ಥರ ಮಾಡಿಕೊಂಡು ಫಸ್ಟ್ ಸ್ಟೆಪ್ಪು ನೀವು KE ವೆಬ್ಸೈಟಿಂದ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಟ್ಕೊಂಡು ಅದನ್ನು ಒಂದು ಜೆರಾಕ್ಸ್ನ ತಗೊಬಿಡಬೇಕು. ಓಕೆನಾ, ಪ್ರಿಂಟ್ ತಗೋಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಇದಾದ್ಮೇಲೆ ಏನು ಮಾಡಬೇಕು ಅಂದರೆ ಸೆಕೆಂಡ್ ಸ್ಟೆಪ್ ನಿಮಗೆ ನಾನು ಹೇಳಿದೆ ಅಲ್ವಾ, ಜೂನ್ 25ಗೆ ನಿಮಗೆ ಚಾಯ್ಸ್ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಆವಾಗ ನಿಮಗೆ ಒಂದು ಲಿಂಕ್ ಕೊಡ್ತಾರೆ KCET ವೆಬ್ಸೈಟಲ್ಲಿ. ಆಗ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಕಾಲೇಜ್, ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು, ನಿಮ್ಗೆ ಯಾವ್ಯಾವ ಕೋರ್ಸ್ ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು, ಚಾಯ್ಸ್ ಮಾಡ್ಕೋಬೇಕು. ಸೊ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಬಾಯಿಗೆ ಸಿಕ್ಕಿದ್ದೆಲ್ಲ ನೀವು ಇದು ಮಾಡ್ಕೋಬಾರ್ದು ಅಂತ. ಸೊ ಯಾವುದು ನಿಮ್ಮ ರ್ಯಾಂಕಿಂಗ್ ಅಂಡರ್ ಬರುತ್ತೋ ಅದನ್ನ ಮಾತ್ರ ನೀವು ಚಾಯ್ಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ನೋಡಿ, ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಟ್ RV ಕಾಲೇಜು, ಬಿ ಇನ್ ECE ಅಟ್ BMS ಕಾಲೇಜ್, ಬಿ ಫಾರ್ಮಸಿ ಅಟ್ JSS ಕಾಲೇಜ್. ಈ ಥರ ನಿಮ್ಮ ರ್ಯಾಂಕಿಂಗಿಗೆ ಯಾವ್ದು ಬರುತ್ತೋ ಅದನ್ನ ಮಾತ್ರ ಚಾಯ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಲ್ಲ ಕಾಲೇಜು ಹಾಕ್ಬಿಟ್ಟು ಹತ್ರ ಇದೆ ಅದು ಇದು ಅಂತ ಹಾಕಿದ್ರೆ ಸೀಟ್ ಸಿಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಈ ಸ್ಟೆಪ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದು ಸೆಕೆಂಡ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ನೀವು ಮೇಯ್ನ್ ಆಗಿ ಚಾಯ್ಸ್ನ ಮಾಡ್ಕೊಳ್ಳೋ ಅಂಥ ಆಪ್ಷನ್ ಇರೋದು. ಓಕೆನಾ, ಯಾವ ಕಾಲೇಜ್ ನಿಮ್ಮ ಅಂಡರ್ ಬರುತ್ತೋ, ಯಾವುದ್ರದ್ದು ನಿಮ್ಮ ಕಾಲೇಜ್ ಮೇಲೆ, ನಿಮ್ಮ ರ್ಯಾಂಕಿಂಗ್ ಮೇಲೆ, ಅದನ್ನ ಮಾತ್ರ ಚಾಯ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಯಾರಿಗಿದು ಗೊತ್ತಾಗ್ತಿಲ್ಲ ಅನ್ನೋರು, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಯಾವ್ಯಾವ ಕಾಲೇಜಸ್ ಬರುತ್ತೆ ಅಂತ, ಇದ್ರಲ್ಲಿ ನೋಡ್ಕೋಬೋದು. ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾನು ಒಂದು ಫಾರ್ಮ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಫಾರ್ಮಲ್ಲಿ ನಿಮ್ಮ ನೇಮ್, ದೆನ್ ನಿಮ್ಮ ಇಮೇಲ್ ID, ದೆನ್ ನಿಮ್ಮ ರ್ಯಾಂಕಿಂಗ್, KCET ರ್ಯಾಂಕಿಂಗ್ ಏನು ಬಂದಿದೆ, ಓಕೆನಾ, ಇಂಜಿನಿಯರಿಂಗ್ ರ್ಯಾಂಕಿಂಗ್ಗೆ ಏನು ಬಂದಿದೆ ಅಂತ ನೀವು ರ್ಯಾಂಕಿಂಗ್ನ ಕೊಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಷ್ಟಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜಸ್ ಬರುತ್ತೆ ಅನ್ನೋದನ್ನ ನಾನು ಫಿಲ್ ಮಾಡಿ ನಿಮಗೆ ಮೇಲ್ ಮಾಡ್ತೀನಿ. ಓಕೆನಾ, ಸೊ ಆ ಫಾರ್ಮ್ನ ಫಿಲ್ ಮಾಡಿ, ಆ ಫಾರ್ಮ್ ಫಿಲ್ ಮಾಡಿದ್ರೆ ನಿಮಗೆ ನಿಮ್ಮ ಕಾಲೇಜಸ್ ಯಾವುದನ್ನ ಚಾಯ್ಸ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆನಾ, ಸೊ ಫಾರ್ಮ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಫಿಲ್ ಮಾಡಿ. ಸೊ ಓಕೆ, ಇವಾಗ ನೀವು ಚಾಯ್ಸ್ ಮಾಡಿದ್ರೆ, ಎಕ್ಸಾಂಪಲ್ ಈಗ 26ಇಂದ ಜುಲೈ 2 ನಿಮಗೆ ಸೀಟ್ ಫಿಲ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ನೀವು 10 ಕಾಲೇಜಸ್ನ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ, ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಪ್ಪ, ಸೊ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಇಲ್ಲಿ ಅಂದರೆ ನಿಮಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದು. ಈಗ ಔಟ್ ಆಫ್ 10 ಕಾಲೇಜಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಯಾವ್ಯಾವ ಕಾಲೇಜು ಬೇಸ್ಡ್ ಆನ್ ನಂಬರ್ ಆಫ್ ಸೀಟ್ಸ್, ಆ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ, ಇನ್ನು ನಿಮ್ಮ ರ್ಯಾಂಕಿಗೆ ಆ ಸೀಟ್ಸ್ ಇದೆಯಾ ಅನ್ನೋದ್ರ ಮೇಲೆ ನಿಮಗೆ ಆ ಕಾಲೇಜ್ ಲಿಸ್ಟ್ ಕೊಡ್ತಾರೆ. ಈಗ 10ನಲ್ಲಿ ಒಂದು 5 ಕಾಲೇಜ್ ಲಿಸ್ಟ್ನ ಕೊಟ್ಟರು ಅಂತ ಅನ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಇದು ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂತ ಕರಿತೀವಿ. ಅಂದರೆ ನೀವು ಚಾಯ್ಸ್ ಫಿಲ್ ಮಾಡಿದ್ಮೇಲೆ, ಓಕೆನಾ, ನೀವು ಚಾಯ್ಸ್ ಫಿಲ್ ಮಾಡಿದ್ಮೇಲೆ 10 ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ. ಆ 10 ಕಾಲೇಜಲ್ಲಿ 10 ಕಾಲೇಜು ಸಿಗಲ್ಲ ನಿಮಗೆ. ಆ 10ನಲ್ಲಿ ನಿಮ್ಮ ರ್ಯಾಂಕಿಗೆ ಬೇಕಾಗಿರೋದು, ಅಂದರೆ ನಿಮಗೆ ಸೀಟ್ ಸಿಗ್ಬೋದು ಅನ್ನೋ ಪ್ರೊಬ್ಯಾಬಿಲಿಟಿ ಮೇಲೆ ಒಂದು 5 ಕಾಲೇಜಸ್ ಅಥವಾ ಎಷ್ಟು ಕಾಲೇಜಸ್ ಆಗುತ್ತೋ ಅಷ್ಟು ಕಾಲೇಜಸ್ ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ನ ನೋಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ನೀವು ಅದರಲ್ಲಿ ನಿಮ್ಮ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇದು ಥರ್ಡ್ ಸ್ಟೆಪ್. ಓಕೆ, ಇದನ್ನು ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಫೋರ್ತ್ ಸ್ಟೆಪ್ಪಲ್ಲಿ, ಇದು ಲಾಸ್ಟ್ ಫೈನಲ್, ನೀವು ನಿಮ್ಮ ಸೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈ ಹಂತದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ರ್ಯಾಂಕ್ ಮತ್ತು ಚಾಯ್ಸ್ ಮೇಲೆ ನಿಮಗೆ ಸೀಟ್ನ ಕೊಡ್ತಾರೆ. ಓಕೆ, ಈಗ ನಾನು ಹೇಳ್ದೆ ಅಲ್ವಾ, ಔಟ್ ಆಫ್ 10ನಲ್ಲಿ 5 ಸೀಟ್ಸ್ನ ನಿಮಗೆ ರಿಸರ್ವ್ ಮಾಡ್ತಾರೆ ಅಂತ. ಅದರಲ್ಲಿ ನೀವು 5 ಸೀಟ್ಸಲ್ಲಿ ಕಾಲೇಜಸ್ ಕೊಡ್ತಾರಲ್ವಾ, ಅದರಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಇರುತ್ತೆ. ಏನು ಅಂದರೆ ಫಸ್ಟ್ ಆಪ್ಷನ್ನು, ನೀವು ಆ ಸೀಟ್ನ ಒಪ್ಕೋಬೋದು. ಅಂದರೆ ಈಗ ಒಂದು 5 ಕಾಲೇಜಸಲ್ಲಿ ಇರ್ತಾರಲ್ಲ, ಅದರಲ್ಲಿ ಒಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು, ಓಕೆ ನನಗೆ ಆ ಕಾಲೇಜ್ ಓಕೆ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ಮಿಷನ್ ಆಗೋದು. ಅಂದರೆ ಫೀಸ್ ಏನಿದೆ ಫೀಸ್ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆಗೋದು. ಇಲ್ಲ ನನಗೆ ಆ ಕಾಲೇಜ್ ಬೇಡ, ನಾನು ಅದನ್ನು ಹಂಗೆ ಇಟ್ಕೊಂಡಿರ್ತೀನಿ, ಲೈಕ್ ಪೆಂಡಿಂಗಲ್ಲಿ ಇಟ್ಕೊಂಡು ನಾನು ನೆಕ್ಸ್ಟ್ ರೌಂಡಲ್ಲಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್, ಓಕೆ ನನಗೆ ಇದಕ್ಕಿಂತ ಬೇರೆ ಕಾಲೇಜಸ್ಸು ಸಿಗ್ಬೋದೇನೋ ಅನ್ನೋ ನಿಮಗೆ ಆ ಕಾನ್ಫಿಡೆನ್ಸ್ ಇದೆ ಅಂದರೆ, ಓಕೆ ನಾನು ಇದನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಬಿಟ್ಟು ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತ ಅನ್ಕೋಬೋದು. ದಟ್ ಈಸ್ ಯುವರ್ ಸೆಕೆಂಡ್ ಚಾಯ್ಸ್. ಇಲ್ಲ, ಓಕೆ ನನಗೆ ಸೀಟೇ ಬೇಡ, ನನಗೆ ಕಾಲೇಜಸ್ಸೇ ಬೇಡ, ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ರೌಂಡ್. ನೀವು ವೆಯ್ಟ್ ಮಾಡಿಟ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ವೆಯ್ಟ್ ಮಾಡಿಟ್ಕೊಂಡಿರ್ತೀರ, ಇಲ್ಲಿ ಕಂಪ್ಲೀಟಾಗಿ ಅದನ್ನು ರಿಜೆಕ್ಟ್ ಮಾಡ್ತೀರಾ. ಎರಡಕ್ಕೂ ಏನು ಡಿಫ್ರೆನ್ಸು? ನೀವು ಏನಾದರೂ ವೆಯ್ಟ್ ಮಾಡಿಟ್ಕೊಂಡಿದ್ರೆ ನೀವು ಲಾಸ್ಟ್ ರೌಂಡ್ವರೆಗೂ ಆ ಸೀಟ್ ನಿಮ್ಗೆ ಆಗೇ ಇರುತ್ತೆ. ಇನ್ ಕೇಸ್ ಯಾರೂ ಅದನ್ನು ತೊಗೊಂಡಿಲ್ಲ ಅಂದರೆ, ಫಿಲ್ ಮಾಡ್ಕೊಂಡಿಲ್ಲ ಅಂದರೆ. ಇನ್ ಕೇಸ್ ನೀವು ಕಂಪ್ಲೀಟಾಗಿ ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ, ಥರ್ಡ್ ಆಪ್ಷನಲ್ಲಿ ಅಂದರೆ ರಿಜೆಕ್ಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ನಿಮ್ಗೆ ಅದು ನೆಕ್ಸ್ಟ್ ಕಾಲೇಜ್ ಅದು ನಿಮ್ಗೆ ಆಪ್ಷನ್ನೇ ಸಿಗಲ್ಲ.
ಓಕೆನಾ? ಇದು ಬಿಟ್ರೆ ಇನ್ನೇನಪ್ಪ ಅಂದ್ರೆ ಔಟ್ ಆಫ್ ಕೌನ್ಸಿಲಿಂಗ್ ಅಂದ್ರೆ ಕೌನ್ಸಿಲಿಂಗ್ ಇಂದಾನೆ ನೀವು ಸ್ಟಾಪ್ ಆಗ್ಬಿಡೋದು. ಓಕೆ ನನ್ಗೇನು ಬೇಡ, ನಾನು ಬೇರೆದಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಕೌನ್ಸಿಲಿಂಗ್ ಇಂದ ಇದು ಮಾಡ್ಕೊಳ್ಳೋದು. ಸೊ ನನ್ನ ಪ್ರಿಫರೆನ್ಸ್ ಏನಂದ್ರೆ ಯು ಕ್ಯಾನ್ ಥಿಂಕ್. ನೀವು ಅದನ್ನ ನಾನು ಟಿಪ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ಅದು ಕಾಲೇಜಸ್ ನಿಮಗೆ ಕೊಟ್ರು ಅಂದ ತಕ್ಷಣ ಪ್ಲೀಸ್ ಅದನ್ನ ಒಪ್ಕೋಬಿಡಿ. ಯಾಕಂದ್ರೆ ನಿಮ್ಗೆ ಕಾಲೇಜಸ್ ಸಿಗೋದು ತುಂಬಾ ಕಷ್ಟ. ಅರ್ಥ ಆಗ್ತಿದ್ಯಾ? ಒಪ್ಕೋಬಿಡಿ. ಚೆನ್ನಾಗಿದ್ಯಾ ಕಾಲೇಜಸ್‌ನ ಒಂದ್ಸಲ ರಿಸರ್ಚ್ ಮಾಡಿ. ಅವಾಗಲೇ ಒಪ್ಕೋಬೇಕಂತಲ್ಲ. ನಿಮ್ಗೆ ಟೈಮ್ ಇರುತ್ತೆ. ಆ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿ, ಕಾಲೇಜಸಲ್ಲಿ ಏನೇನು ಇರುತ್ತೆ ಎಲ್ಲನೂ ವೆಬ್‌ಸೈಟ್‌ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಅವಾಗ ಓಕೆ ಚೆನ್ನಾಗಿದೆ ಫೀಸಸ್ ಎಲ್ಲ ಓಕೆ ಅಂದ್ಮೇಲೆ ನೀವು ಅದನ್ನ ಚಾಯ್ಸ್ ಮಾಡ್ಕೋಬೇಡಿ. ಫೈನಲ್ ಮಾಡ್ಕೋಬೇಡಿ. ಇಲ್ವಾ ಆಗಿಲ್ಲ ಅಂದ್ರೆ ಒಂದು ವೈಟಿಂಗ್ ಲಿಸ್ಟಲ್ಲಾದ್ರೂ ಇಟ್ಕೊಳ್ಳಿ. ನೀವೇನಾದ್ರೂ ರಿಜೆಕ್ಟ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಆವಾಗ ನಿಮ್ಗೆ ಆ ಕಾಲೇಜಸ್ ಮತ್ತೆ ಸಿಗಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಅಂಡರ್‌ಸ್ಟುಡ್? ಇದು ವೆರಿ, ವೆರಿ ಇಂಪಾರ್ಟೆಂಟ್ ಇಲ್ಲೂ ಕೂಡ. ನೀವು ನಿಮಗೆ ಕೊಟ್ಟಿರುವಂಥ ಕಾಲೇಜಸ್‌ನ ಸೆಲೆಕ್ಟ್ ಮಾಡ್ಕೋಬೇಕಾ ಬೇಡ ಅನ್ನೋದು. ಸೊ ಲಾಸ್ಟು ನೀವು ಕಾಲೇಜಸ್‌ನ ಸೆಲೆಕ್ಟ್ ಮಾಡಿದ್ರಿ ಅಂದಮೇಲೆ ಏನಾಗುತ್ತೆ, ನೀವು ಹೋಗಿ ನಿಮ್ಮ ಕಾಲೇಜಸಲ್ಲಿ ನೀವು ಸೀಟ್‌ನ ತಗೊಂಡು ಅಲ್ಲಿ ಹೋಗಿ ನೀವೇನಿರುತ್ತೆ ಫೀಸು ಅದೆಲ್ಲ ಡಾಕ್ಯುಮೆಂಟ್‌ನ ಸಬ್ಮಿಟ್ ಮಾಡಿ ನಿಮ್ಮ ಅಡ್ಮಿಷನ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದು. ಇನ್ ಕೇಸ್ ನೀವು ಆ ರೌಂಡಲ್ಲಿ ನೀವು ಅದನ್ನ ತಗೊಳ್ಳಿಲ್ಲ ಅಂದ್ರೆ, ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ, ಆವಾಗ ಏನಾಗುತ್ತೆ ನಿಮ್ಮ ಸೀಟು ರದ್ದಾಗಬಹುದು. ಸೊ ರದ್ದಂದ್ರೆ ಏನು? ಬ್ಲಾಕ್ ಆಗುತ್ತೆ. ಆಗ್ಲೇ ನಾನು ಹೇಳ್ದೆ ಅಲ್ವಾ, ಇನ್ ಕೇಸ್ ನೀವು ಅದೇನಾದ್ರು ಬೇಡ ವೇಟಿಂಗಲ್ಲಿ ಇಟ್ಕೊಂಡಿರೋಣ ಅಂದ್ಬಿಟ್ಟು ನೀವು ಲಾಸ್ಟ್‌ವರೆಗೂ ಆ ಕಾಲೇಜಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಆ ಸೀಟು ಅಥವಾ ಆ ಕಾಲೇಜ್ ನಿಮಗೆ ಬ್ಲಾಕ್ ಆಗುತ್ತೆ. ಮತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು, ಒಂದ್ಸಲ 10 ಒಂದು 4, 5, 6 ಕಾಲೇಜಸ್ ನಿಮಗೆ ಸಿಕ್ಬಿಡ್ತು ಅಂದ್ರೆ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರೋದು. ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ ಆಗಬೇಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೋಬೇಡಿ. ದಿಸ್ ಈಸ್ ದ ಕಂಪ್ಲೀಟ್ ಪ್ರೊಸೆಸ್. ಫಸ್ಟ್ ಸ್ಟೆಪ್ ಇಸ್ ವಾಟ್? ದ ವೆರಿಫಿಕೇಶನ್ ಸ್ಲಿಪ್‌ನ ಡೌನ್ಲೋಡ್ ಮಾಡ್ಕೋಬೇಕು ಕೆಇ ವೆಬ್ಸೈಟಿಂದ. ಸೆಕೆಂಡ್ ಸ್ಟೆಪ್ ಇಸ್ ವಾಟ್? ನಿಮ್ಮ ಚಾಯ್ಸಸ್ ಫಿಲ್ ಮಾಡ್ಕೋಬೇಕು. ನಿಮ್ಮ ರ್ಯಾಂಕಿಗೆ ಏನೇನು ಬರುತ್ತೆ ಅಂತ ವಿತ್ ಕೋರ್ಸ್ ಮೇಲೆ. ಥರ್ಡ್ ಸ್ಟೆಪ್ ಇಸ್ ವಾಟ್? ಥರ್ಡ್ ಸ್ಟೆಪ್ಪಲ್ಲಿ ನೀವು ಕಾಲೇಜಸ್ ಯಾವ್ದ್ಯಾವ್ದು ಅಂತ ಅವ್ರು ಕೊಡ್ತಾರೆ. ಓಕೆನಾ? ಅಂದರೆ ನಿಮಗೆ ಯಾವ ಕಾಲೇಜಸ್ ಔಟ್ ಆಫ್ 10 ಎಷ್ಟು ಕಾಲೇಜಸ್ ನಿಮ್ಮ ರ್ಯಾಂಕಿಂಗಿಗೆ ಆಗ್ಬೋದು ಅನ್ನೋದು. ಫೋರ್ತ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು? ಬೇಕು ಅಂದರೆ ಅಡ್ಮಿಷನ್ ತೊಗೋಬೋದು ಫೀಸ್ ಕಟ್ಟಿ. ಇಲ್ವಾ ಅದನ್ನು ವೆಯ್ಟಿಂಗ್ ಲಿಸ್ಟ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್‌ಗೆ ಹೋಗ್ಬೋದು. ನೆಕ್ಸ್ಟ್ ರೌಂಡ್‌ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಿಮ್ಗೆ ಏನಾದರೂ ಅಕಸ್ಮಾತ್ ಯಾವ ಕಾಲೇಜು ಸಿಕ್ಕಿಲ್ಲ ಅಂದರೆ, ನೀವು ವೆಯ್ಟಿಂಗಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಇಲ್ಲ ಓಕೆ ನನಗೆ ಬೇಡ ಈ ಕಾಲೇಜು ಅಂದ್ಬಿಟ್ಟು ನೆಕ್ಸ್ಟ್ ಕಾಲೇಜ್ ರಿಜೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕಾಲೇಜ್ ಹೋಗ್ಬೋದು. ಇಲ್ಲಾಂದರೆ ಕಂಪ್ಲೀಟ್ ಕೌನ್ಸಿಲಿಂಗಿಂದನೇ ಔಟ್ ಆಗ್ಬೋದು. ಓಕೆ? ದ ಲಾಸ್ಟ್ ಸ್ಟೆಪ್ ಏನಂದರೆ ಕಾಲೇಜ್ ಸೆಲೆಕ್ಟ್ ಆದಮೇಲೆ ಆ ಕಾಲೇಜ್ಗೆ ಹೋಗಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಫೀಸಸ್ ಏನಿರುತ್ತೆ ಪೇ ಮಾಡಬೇಕು. ಆವಾಗ ಅಡ್ಮಿಷನ್ ಆಗಬೇಕು. ಇಲ್ಲ ಅಂದರೆ ಆ ಸೀಟು ಕೂಡ ನಿಮಗೆ ಬ್ಲಾಕ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಹಂತವಾಗಿ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಆಗುವಂಥ ಕೌನ್ಸಿಲಿಂಗ್ ಪ್ರೋಸೆಸ್. ಈಗ ಇಷ್ಟು ಗೊತ್ತಾಯ್ತಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ ಏನಂತ. ಈಗ ಏನಪ್ಪ ಫೈನಲ್ ಟಿಪ್ ನಾನು ಇದ್ರ ಬಗ್ಗೆ ಅನ್ನೋದು. ಸೊ ನಾನು ಫೈನಲ್ ಟಿಪ್ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಏನೇನು ಫೈನಲ್ ಟಿಪ್ ಬೇಕು ಅಂದರೆ ಸಕ್ಸೆಸಿವ್ ಕೌನ್ಸಿಲಿಂಗ್ ಸೀಟ್ಸ್‌ನ ತಗೊಳ್ಳೋದಕ್ಕೆ ಅಂತ. ಸೊ ಫಸ್ಟ್ ಒನ್ ಏನಂದ್ರೆ ವೆರಿ, ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಇಯರ್ ಕಟ್ ಆಫ್ಸ್‌ಗಳನ್ನ ನೋಡ್ಕೋಬೇಕು. ನಾನು ಆಲ್ರೆಡಿ ಇದನ್ನ ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡಿದ್ದೀನಿ. ಕಟ್ ಆಫ್ಸ್‌ಗಳು ಹೇಗೆ ಇರುತ್ತೆ, ಯಾವ್ಯಾವ ಕಾಲೇಜಲ್ಲಿ ಏನೇನು ಕಟ್ ಆಫ್ಸ್ ಇರುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅದನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ನೀವು ಟೆಲಿಗ್ರಾಮ್ ಗ್ರೂಪ್‌ಗೆ ಜಾಯ್ನ್ ಆಗಿ ಅವಾಗ ನಿಮಗೆ ಅಪ್ಡೇಟ್ಸ್‌ಗಳು ಸಿಗುತ್ತೆ. ಯಾವ್ಯಾವ ಕಾಲೇಜಸಲ್ಲಿ ಏನೇನು ಕಟ್ ಆಫ್ಸ್ ಇದೆ ಅದನ್ನ ಫಸ್ಟ್ ನೋಡ್ಕೋಬೇಕು. ಯಾಕಂದರೆ ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಒನ್ ಏನಂದರೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಈಗ ಎಕ್ಸಾಂಪಲ್ CS ಬೇಕು ಅನ್ನೋರು, ನೀವು ಈಗ ಬರೀ ಬೆಂಗಳೂರಲ್ಲೇ ಓದ್ತೀನಿ ಅಂದಾಗ ಅವಾಗ ಕಷ್ಟ ಆಗ್ಬಿಡುತ್ತೆ. ಬೇರೆ ಕಡೆನೂ ಹೋಗಿ ನಾನು ಓದ್ತೀನಿ, ನನಗದು ಇಂಟ್ರೆಸ್ಟ್ ಇದೆ ಅನ್ನೋರು ಅಲ್ಲಿ ಹೋದಾಗ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ, ನಿಮಗೆ ಪ್ಲೇಸ್ಮೆಂಟು, ಫೀಸ್‌ಗಳು ಇದ್ರ ಬಗ್ಗೆ ಎಲ್ಲ ನೀವು ಸುಮ್ಮನೆ ಓಕೆ ಕಾಲೇಜ್ ಸಿಕ್ಬಿಡ್ತು, ದೊಡ್ಡ ಕಾಲೇಜು, ಪ್ರೈವೇಟ್ ಕಾಲೇಜು ಸೇರ್ಕೊಬಿಡೋಣ ಅಂತ ಸೇರ್ಕೊಂಡ್ರೆ ನಿಮಗೆ ಅಡ್ಮಿಷನ್ ಆಗುತ್ತೆ. ಬಟ್ ಪ್ಲೇಸ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಪ್ಲೇಸ್ಮೆಂಟ್ ಬಗ್ಗೆನೂ ನೀವು ವರಿ ಮಾಡ್ಕೋಬೇಕು. ಅಟ್ ಲಾಸ್ಟ್ ಏನು ನಿಮಗೆ ಬೇಕಾಗಿರೋದು ಕೆಲಸ ಅಲ್ವಾ? ಕೆಲಸ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ನೀವು ಈಗಲೇ ಯೋಚನೆ ಮಾಡಿ ಸೇರ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ? ಅದಾದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಲ್ಯಾಮಿನೇಟ್ ಮಾಡ್ಕೋಬೇಕು. ಲ್ಯಾಮಿನೇಟ್ ಅಂದರೆ ಏನಂದರೆ, ನೀವು ಈಗ ಏನು ಡಾಕ್ಯುಮೆಂಟ್ಸ್ ತಗೋತೀರಾ ವೆರಿಫಿಕೇಷನ್ ಸ್ಲಿಪ್ ಮಾಡಿದ್ಮೇಲೆ ನಿಮ್ಮ ಕಾಲೇಜ್ಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗೂ ಸಿಗ್ನೇಚರ್ ಹಾಕಿಸ್ಕೋಬೇಕು. ಲೈಕ್ ಎಕ್ಸಾಂಪಲ್ ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ವೈಸ್ ಪ್ರಿನ್ಸಿಪಲ್ ಅಂತ ಇರ್ತಾರಲ್ವಾ, ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಅದನ್ನು ಲ್ಯಾಮಿನೇಟ್ ಮಾಡ್ಕೋಬೇಕು. ಅಂದರೆ ಜೆರಾಕ್ಸ್ ತಗೋಬೇಕು. ಓಕೆನಾ? ಅದು ಮೇನ್ ಇಂಪಾರ್ಟೆಂಟ್. ಅದನ್ನ ಮಾಡಿಕೊಂಡು ಒಂದು ಫೈಲ್ ಥರ ಮಾಡ್ಕೋಬೇಡಿ. ಓಕೆ? ಯಾಕಂದರೆ ಅವಾಗ ನಿಮ್ಗೆ ಎಲ್ಲೂ ಕಳೆದೋಗೋದಿಲ್ಲ. ಓಕೆ? ಎಲ್ಲ ಒಂದು ಸೆಟ್ ಆಗಿ ಇರುತ್ತೆ. ಅದಾದಮೇಲೆ ನಿಮ್ಮ ಅಂದರೆ ನಿಮ್ಮ ರ್ಯಾಂಕಿಂಗಿಗೆ, ನಿಮ್ಮ ಫೈನಾನ್ಷಿಯಲ್
ಬ್ಯಾಕ್‌ಗ್ರೌಂಡ್‌ಗೆ ಸೊ ಎಷ್ಟು ರೀತಿ ನಿಮಗೆ ಅದು ಅರ್ಥ ಆಗುತ್ತೋ, ಲೈಕ್ ಎಷ್ಟು ರೀತಿ ಅದು ನಿಮಗೆ ಹೆಲ್ಪ್‌ಫುಲ್ ಆಗುತ್ತೋ, ಆ ಥರ ಕಾಲೇಜಸ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ನೀವು ನಿಮಗೆ ರ್ಯಾಂಕಿಂಗಿಗೂ ಒಂದು 40,000 ಅಲ್ಲಿರುತ್ತೆ ಅನ್ಕೊಳ್ಳಿ. ನಿಮ್ಗೆ ಒಂದು 1,00,000 ಇರುವಂಥ ಫೀಸ್ ಕಾಲೇಜ್ ಸಿಕ್ಬಿಡ್ತು. ವೇಸ್ಟ್ ಅವಾಗ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನೀವು ಕರೆಕ್ಟಾಗಿ ಫೀಸ್‌ನ ನೋಡಿಕೊಂಡು ನೀವು ಚಾಯ್ಸ್ ಮಾಡ್ಕೋಬೇಕು. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮಗೆ ಇದು ಇದು ಓಕೆ. ಇದು ಪೋಷಕರ ಮತ್ತು ಶಿಕ್ಷಕರ ಸಲಹೆ ಪಡೆದು, ಲೈಕ್ ಎಕ್ಸಾಂಪಲ್ ನಿಮ್ಮ ಟೀಚರ್ಸು ಅಥವಾ ನಿಮ್ಮ ಪೇರೆಂಟ್ಸ್‌ದು ಅಥವಾ ಯಾರು ಆಲ್ರೆಡಿ ಇವಾಗ ಇಂಜಿನಿಯರಿಂಗಲ್ಲಿ ಓದ್ತಾ ಇರ್ತಾರೆ, ನಿಮ್ಮ ಕಸಿನ್ಸು ಯಾರಾದ್ರು ಇದ್ದರೆ ಅವರಲ್ಲಿ ಇದು ಮಾಡ್ಕೊಳ್ಳಿ, ಹೆಲ್ಪ್ ತಗೊಳ್ಳಿ. ಲೈಕ್ ನಾನು ಯಾವ್ದು ತಗೋಬೋದು, ನಾನು ಯಾವ್ದು ಲೈಕ್ ಯಾವ ಕೋರ್ಸ್ ತೊಗೊಂಡ್ರೆ ನನಗೆ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ನೀವು ಆಯ್ಕೆ ಮಾಡ್ಕೋಬೋದು. ಓಕೆ, ಸೊ ಇದು ಆಲ್ ಅಬೌಟ್ ನಿಮ್ಮ ಫೈನಲ್ ಟಿಪ್ಸ್. ನಾನು ಫೈನಲ್ ಆಗಿ ಏನು ಹೇಳೋದು ಅಂದರೆ, ಕಟ್ ಆಫ್ಸ್ನ ಚೆಕ್ ಮಾಡ್ಕೊಳ್ಳಿ. ಕಟ್ ಆಫ್ಸ್ ಚೆಕ್ ಮಾಡ್ಕೊಂಡು ನಿಮ್ಮ ರ್ಯಾಂಕಿಗೆ ಏನೇನು ಬರುತ್ತೆ ಆ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಕಾಲೇಜಸ್ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮ್ನ ಕೊಟ್ಟಿದ್ದೀನಿ. ಆ ಫಾರ್ಮ್ನ ಫಿಲ್ ಮಾಡಿ ವಿತ್ ಯುವರ್ ನೇಮ್, ಇಮೇಲ್ ಆ್ಯಂಡ್ ರ್ಯಾಂಕಿಂಗ್, KCT ರ್ಯಾಂಕಿಂಗ್ ಏನು ಬಂದಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನೇನು ಕಾಲೇಜಸ್ ಬರ್ಬೋದು ಅಂತ ಲಿಸ್ಟ್ ಕೊಡ್ತೀನಿ. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟೆ. ನಾನು ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಮೀನ್ಸ್ ಹೇಗಿರುತ್ತೆ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಆಗಿರೋವಂಥದ್ದನ್ನು ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವೈ? ಬಿಕಾಸ್ ನಿಮ್ಗದು ಹೆಲ್ಪ್ ಆಗಲಿ ಅನ್ನೋದು. ಓಕೆನಾ? ಯಾಕಂದರೆ ನನ್ನ ಸ್ಟೂಡೆಂಟ್ಸು ಇದ್ದಾರೆ ಸ್ವಲ್ಪ ಜನ ಇದರಲ್ಲಿ. ಸೊ ಎಲ್ರಿಗೂ ಕೂಡ ಒಳ್ಳೆ ಕಾಲೇಜಸ್ಸಲ್ಲಿ ಸೀಟ್ ಸಿಗಲಿ, ಎಲ್ಲರಿಗೂ ಒಳ್ಳೆ ಕೋರ್ಸ್ ಸಿಗಲಿ ಅನ್ನೋದು ನನ್ನ ವಿಶಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಿದ್ದೀರೋ ಸೊ ಅದರಲ್ಲಿ ನಿಮಗೆ ಪ್ರಾಂಪ್ಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನನಗೆ ಈ ಕಾಲೇಜಲ್ಲಿ ಸಿಗುತ್ತೆ, ಸೊ ನಾನು ಇದಕ್ಕೆ ಓದ್ಬೋದು ಅನ್ನೋದು ಇಟ್ಕೋಬೇಡಿ. ಯಾರ್ಯಾರೋ ಏನೇನೋ ಹೇಳಿದ್ರು ಅಂದ್ಬಿಟ್ಟು ಮೈಂಡ್ನ ಡೈವರ್ಟ್ ಮಾಡ್ಕೋಬೇಡಿ. ಓಕೆನಾ? ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಹೇಗೆ ಚಾಯ್ಸ್ ಫಿಲ್ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬರುತ್ತೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.